ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 23/6/2025 ಸೋಮವಾರ, ತ್ರಯೋದಶಿ, ರೋಹಿಣಿ ನಕ್ಷತ್ರ, ಶೂಲಯೋಗ, ವನಿಜ ಕರಣ. ಮೊದಲನೆಯದಾಗಿ ಮೇಷರಾಶಿ. ತಾಯಿಯಿಂದ ಧನಲಾಭ, ವಾಹನ ಲಾಭ, ಕುಟುಂಬದಿಂದ ನೆಮ್ಮದಿ, ಪ್ರಯಾಣ, ಒಡಹುಟ್ಟಿದವರಿಂದ ಲಾಭ ಸಹಾಯ, ಭರಣಿ ನಕ್ಷತ್ರದವರಿಗೆ ಅಶುಭ. ವೃಷಭ ರಾಶಿ. ತಾಯಿಗಾಗಿ ಪ್ರಯಾಣ, ಒಡಹುಟ್ಟಿದವರ ಚಿಂತೆ, ಕುಟುಂಬದವರಿಂದ ಪ್ರೇರಣೆ, ವಿದ್ಯಾರ್ಥಿಗಳಿಗೆ ಶುಭ, ಕೃತಿಕ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ಧನ ನಷ್ಟ, ಮಾನಸಿಕ ದುಃಖ, ತಾಯಿಯ ಚಿಂತೆ, ಅನಾವಶ್ಯಕವಾಗಿ ಕದನ, ಕಲಹ, ವಾಹನ ಲಾಭ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕಟಕ ರಾಶಿ. ಒಡಹುಟ್ಟಿದವರಿಂದ ಲಾಭ, ತಾಯಿಗೆ ಧನಲಾಭ, ಪ್ರಯಾಣದಿಂದ ಅನಾರೋಗ್ಯ, ಹೊಸ ಯೋಜನೆ ಬೇಡ, ಪುಷ್ಯ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ಉದ್ಯೋಗ ನಷ್ಟ, ಪಿತ್ರಾರ್ಜಿತ ಆಸ್ತಿಯಲ್ಲಿ ನಷ್ಟ, ಒಡಹುಟ್ಟಿದವರಿಂದ ಧನಲಾಭ, ಕುಟುಂಬದವರಿಗೆ ಸಂತಸ, ಪ್ರೇರಣೆ, ಪುಬ್ಬ ನಕ್ಷತ್ರದವರಿಗೆ ಅಶುಭ. ಕನ್ಯಾ ರಾಶಿ. ತಂದೆಗೆ ಧನಲಾಭ, ಒಡಹುಟ್ಟಿದವರಿಗೆ ಅದೃಷ್ಟ, ಉದ್ಯೋಗದ ಚಿಂತೆ, ವ್ಯಾಪಾರ ಲಾಭ, ಉತ್ತರ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಉದ್ಯೋಗದಲ್ಲಿ ನಷ್ಟ, ಮಾನಸಿಕ ದುಃಖ, ಗುರುವಿನಿಂದ ಮಾರ್ಗದರ್ಶನ, ವ್ಯಾಪಾರದಲ್ಲಿ ನಷ್ಟವಾಗುವುದು. ವೃಶ್ಚಿಕ ರಾಶಿ. ತಂದೆಯಿಂದ ಪಾಲುಗಾರಿಕೆಯಲ್ಲಿ ಲಾಭ, ವಿದೇಶಿ ಪ್ರಯಾಣ, ಒಡಹುಟ್ಟಿದವರಿಂದ ದುಃಖ, ಅನುರಾಧ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ಮಾನಸಿಕ ಕಿರಿಕಿರಿ, ತಾಯಿಯ ಜೊತೆ ಮನಸ್ತಾಪ, ಪಾಲುಗಾರಿಕೆಯಲ್ಲಿ ಲಾಭ, ಸಂಗಾತಿಯಿಂದ ಉದ್ಯೋಗ, ಪೂರ್ವಾಷಾಢ ನಕ್ಷತ್ರದವರಿಗೆ ಅಶುಭ. ಮಕರ ರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ಸಂಗಾತಿಗೆ ಶುಭ, ವಿದ್ಯಾರ್ಥಿಗಳಿಗೆ ಶುಭ, ತಂದೆಯ ಜೊತೆ ಕಿರಿಕಿರಿ, ಉತ್ತರಾಷಾಢ ನಕ್ಷತ್ರದವರಿಗೆ ಶುಭವಾಗುವುದು. ಕುಂಭರಾಶಿ. ವ್ಯಾಪಾರದಲ್ಲಿ ಲಾಭ, ತಾಯಿಯ ಜೊತೆ ಕಿರಿಕಿರಿ, ವಾಹನಕ್ಕಾಗಿ ಕಿರಿಕಿರಿ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಮೀನರಾಶಿ. ವ್ಯಾಪಾರಕ್ಕಾಗಿ ಪ್ರಯಾಣ, ಮಕ್ಕಳಿಂದ ಆನಂದ, ಮಾನಸಿಕವಾಗಿ ಸದೃಢವಾಗುತ್ತೀರಿ, ಪಾಲುಗಾರಿಕೆಯಲ್ಲಿ ಲಾಭ, ಉತ್ತರ ಭಾದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.